ಹಲೋ ಚೆಸ್ ಲವರ್ಸ್, ನಾನು ಶ್ರೀಕೃಷ್ಣ ಉಡುಪ, ನಾಲಂದಾ ಚೆಸ್ ಅಕಾಡೆಮಿ ಶಿವಮೊಗ್ಗದಿಂದ. ಇವತ್ತು ನಿಮಗಾಗಿ ಆರ್ಟ್ ಆಫ್ ಚೆಸ್ ಅನ್ನೋ ಸೀರೀಸ್ ಅಲ್ಲಿ ನೆಟ್ಯಾಕ್ ಅಂಡ್ ಕ್ಯಾಸುವಲ್ ಕಿಂಗ್ ಅನ್ನೋ ಟಾಪಿಕ್ ಅಲ್ಲಿ ನಾ ಗೇಮ್ ತಂದಿದ್ದೀನಿ. ಈ ಥಿಯರಿ ರೂಯ್ ಲೆಪೇಸ್ ಬರ್ಡ್ಸ್ ವೇರಿಯೇಷನ್ ಇದು ನಾಡಿರೋದು ಡಾಕ್ಟರ್ ಮ್ಯಾಕ್ಸ್ ಲಾಂಗೆ 19ನೇ ಶತಮಾನದಲ್ಲಿ. ವೈಟ್ E4 E5 ಇದು ಬ್ಲಾಕ್ ನಾವು ಅನ್ಕೊಳ್ಳೋಣ. ವೈಟ್ E4 ನಾವು ಬ್ಲಾಕ್ E5, ವೈಟ್ ನೈಟ್ F3, ಬ್ಲಾಕ್ ನೈಟ್ C6, ವೈಟ್ ಬಿಷಪ್ B5 ಇದು ರೂಯ್ ಲೆಪೇಸ್ ಅಥವಾ ಸ್ಪ್ಯಾನಿಷ್ ವೇರಿಯೇಷನ್ ಅಂತಾರೆ ಇದಕ್ಕೆ. ಬಿಷಪ್ B5 ಗೆ ನಾವು ಎನ್ D4 ನೈಟ್ ನ D4 ಗೆ ಆಡೋದಕ್ಕೆ ಬರ್ಡ್ಸ್ ವೇರಿಯೇಷನ್ ಅಂತಾರೆ ಇದಕ್ಕೆ. ನೈಟ್ D4 ಗೆ ವೈಟ್ ನೈಟ್ ಇಂಟು D4, ಬ್ಲಾಕ್ E ಇಂಟು D4, ವೈಟ್ ಬಿಷಪ್ C4 ಬಿಷಪ್ ನ ಬೆಟರ್ ಡಯಾಗ್ನಲಿ ತಗೊಂಡ್ಬಂದಿದ್ದಾರೆ ವೈಟ್ ಅವರು. ಬ್ಲಾಕ್ ನೈಟ್ F6 ಇದೊಂದು ಆಬ್ವಿಯಸ್ ಮೂವ್, ನೈಟ್ F6 ಡೆವಲಪ್ ಮಾಡ್ಲೇಬೇಕು ಅಂತ. ವೈಟ್ ಅವರು E4 ಪಾನ್ E5 ಆಡಿದಾಗ ಬ್ಲಾಕ್ D7 ಪಾನ್ D5 ಕೌಂಟರ್ ಅಟ್ಯಾಕ್. ವೈಟ್ C4 ಬಿಷಪ್ ಟು B3. ಅದಕ್ಕೆ ಬ್ಲಾಕ್ ನಾನು F6 ನೈಟ್ ಮೂವ್ ಮಾಡ್ತಾನ ಅಂತ ನೋಡ್ತಾ ಇದ್ದೆ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ F1 ಬಿಷಪ್ C8 ಬಿಷಪ್ G4 ಗಾಡಿಯಾರೆ. C8 ಬಿಷಪ್ ಟು G4 ನೀವು ನಮ್ ನೈಟ್ ಹೊಡಿರಿ, ನಮ್ ಕ್ವೀನ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ. ಇದು ನಾವು ಹಾಡಕ್ ಹೋಗಲ್ಲ ಈ ತರದ್. ಯಾಕೆ ಗೊತ್ತಾ, F2 ಪಾನ್ F3 ಆಡ್ಬಿಟ್ರು ವೈಟ್ ಅವರು. ನೋಡಿ ಬಿಷಪ್ ಹೋಗ್ತಾ ಇದೆ, ಇಲ್ಲಿ F6 ನೈಟು ಕೂಡ ಹೋಗ್ತಿದೆ. ಇರೋದನ್ನ ಯೋಚನೆ ಮಾಡ್ತಿಲ್ಲ. ಎಂತ ಅಗ್ರೆಸಿವ್ ಆಗಿ ಆಡ್ತಾ ಇದ್ರು ಹಳೆ ಕಾಲದಲ್ಲಿ ಅಂದ್ರೆ ಯುದ್ಧನೇ ಬೋರ್ಡ್ ಮೇಲೆ ನಡೀತಾ ಇದೆಯೇನೋ ಅನ್ಸೋ ತರ ಒಂದು ಈ ಸೀಕ್ವೆನ್ಸ್ ನೋಡಿರಂಗ ಅನಿಸ್ತಾ ಇತ್ತು ಹಿಂದೆಲ್ಲ. ಸೊ ಬಿಷಪ್ G4 F3 ಇವರು NE4 ಆಡಿದ್ದಾರೆ. ನೀವು ಬ್ಯಾನಿಂದ ಬಿಷಪ್ ಹೊಡೆದ್ರೆ ಕ್ವೀನ್ H4 ಚೆಕ್ ಕೊಡ್ತೀನಿ ಅನ್ನೋ ಹೆದರ್ಸ್ತಾ ಇದಾರೆ, ಥ್ರೆಟ್ ಇಟ್ಟು ಹೆದರ್ಸ್ತಾ ಇದಾರೆ. ಸೊ ಈಗ NE4 ಗೆ ಬ್ಲಾಕ್ ಅವರು 0-0 ಮಾಡಿದ್ದಾರೆ. ಯಾಕಪ್ಪ ಬೇಕು, ಈ ಬಿಷಪ್ ಹೊಡೆದ್ರೆ ಕ್ವೀನ್ H4 ಚೆಕ್ ಬರುತ್ತೆ ಅಂತ ಅವರು ಕೂಡ 0-0 ಮಾಡಿದ್ದಾರೆ ವೈಟ್ ಅವರು. ಈಗ ನೋಡಿ ಇದೊಂದು ಮ್ಯಾಜಿಕಲ್ ಮೂವ್. ಆ ಮ್ಯಾಜಿಕಲ್ ಮೂವ್ ಆಡಿರೋದೇ ಇವ್ರಿಗೆ ವಿನ್ನಿಂಗ್ ಅಂತ ಅನ್ಸಿಕೊಂಡಿದೀನಿ ನಾನು. D4 ಪಾನ್ ಟು D3 ಯಾಕೆ ಅಂದ್ರೆ ಬಿಷಪ್ C5 ಬಂದ್ ಚೆಕ್ ಕೊಡಕ್ಕಾಗತ್ತೆ ಅನ್ನೋ ತರ ಇದೆ. D4 ಪಾನ್ ಟು D3 ನೋಡಿ ಪೀಸ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಬ್ಲಾಕ್ ಅವರು. ಇವರು ಖುಷಿಯಾಗಿ F3 ಪಾನ್ ಇಂಟು G4 ಹೊಡ್ಕೊಂಡ್ರು. ಅವಾಗ ಪೀಸ್ ಅಪ್ ಅಂತ ಅವ್ರು ಅನ್ಕೊಂಡಿರ್ತಾರೆ. ನೋಡಿ ಹೆಂಗೆ ಚೇಂಜ್ ಆಗುತ್ತೆ ಟ್ರೆಂಡ್ ಅಂದ್ರೆ, ನೋಡಿ F8 ಬಿಷಪ್ ಟು C5 ಚೆಕ್, ಬಿಷಪ್ C5 ಚೆಕ್, ಕಿಂಗ್ H1 ಏನು ಇಲ್ಲ, ಸೇಫ್ ಆಗಿದೀನಿ ಅಂತ ಅನ್ಕೋಬಹುದು ಈಗ. ಆದ್ರೆ ಎಂತ ಮೂವ್ಗಳು ನೋಡಿ ಇಲ್ಲಿಂದ ಮುಂದೆ. E4 ನೈಟ್ ಟು G3 ಚೆಕ್, H ಲೈನ್ ಓಪನ್ ಮಾಡಕ್ಕೆ ನೈಟ್ ಫ್ರೀ ಕೊಟ್ಟಿದ್ದಾರೆ. ಮತ್ತೆ ಟ್ರಿಬಲ್ ಪಾನ್ ಆಗುತ್ತೆ G ಲೈನ್ ಅಲ್ಲಿ, ಕಿಂಗ್ ಪೂರಾ ವೀಕ್ ಆಗೋಗುತ್ತೆ. NG3 ಚೆಕ್, H ಇಂಟು G3 ನೋಡಿ ಕಿಂಗ್ G1 ಗೂ ಪಾಸ್ ಆಗಕ್ಕಾಗಲ್ಲ. ಈಗ ನೋಡಿ ಈಗ ಕ್ವೀನ್ G5 ಅನ್ನೋ ಮೂವ್, ಇದು ಎಕ್ಸ್ಟ್ರಾಡಿನರಿ ಮೂವ್. ಕ್ವೀನ್ G5 ನೋಡಿ G1 ಗೆ ಪಾಸ್ ಆಗಕ್ಕಾಗಲ್ಲ. ಕ್ವೀನ್ G5 ಬಂದಿದ್ದಾರೆ ಬ್ಲಾಕ್, ಕ್ವೀನ್ H6 ಇಟ್ರೆ ಮೇಟ್ ಆಗೋ ತರ. ಕ್ವೀನ್ G5 ಏನಿದೆಪ್ಪ ಉತ್ತರ ಅಂತ ನೋಡ್ತಾ ಇದ್ರೆ ಮೋಸ್ಟ್ಲಿ ನೀವೆಲ್ಲ ಪಾಸ್ ಮಾಡಿ ನೋಡೋದು ಒಳ್ಳೇದು ಅನ್ಸುತ್ತೆ. ಎಲ್ಲ ಮೂವ್ನು ಎಕ್ಸ್ಟ್ರಾಡಿನರಿ. ನಿಮ್ಗೆ ಈ ಹೊಳೆಯುತ್ತಾ ನೋಡಿ ಈ ಮೂವ್ ಹೊಳಿಬಹುದು ಅನ್ಸುತ್ತೆ. ಇದು ರುಕ್ F5 ನೋಡಿ, ಕ್ವೀನ್ H6 ಚೆಕ್ ಬರ್ತಿತ್ತಲ್ಲ, ರುಕ್ F5 ಕಂಪಲ್ಸರಿ ಮೂವ್ ಆಗಿತ್ತಿದ್ದು. ರುಕ್ F5 ಗೆ ನೋಡಿ ಕ್ವೀನ್ H6 ಚೆಕ್ ಕೊಟ್ರೆ ಪ್ಲಾನ್ ರುಕ್ H5 ಅಂತ ಬ್ಲಾಕ್ ಮಾಡೋದು. ಆದ್ರೆ ನಾವು ಇದನ್ನ ಹಿಂಗ ಆಡ್ತಾರ ಅಂತ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ರುಕ್ F5 ಇವರು H7 ಪಾನ್ H5 ನೋಡಿ ಕ್ವೀನ್ ಕೊಟ್ಟಿದ್ದಾರೆ. ಅಕಸ್ಮಾತ್ ರುಕ್ ಇಂಟು G5 ಅಂತ ಹೊಡೆದ್ರೆ H5 ಇಂಟು G4 ಅಂತ ಡಿಸ್ಕವರ್ ಚೆಕ್ ಬಂದ್ಬಿಡುತ್ತೆ, ಅಲ್ಲೂ ಮೇಟ್ ಆಗ್ತಾ ಇದೆ. ಸೊ ಕ್ವೀನ್ ಕೊಟ್ಟರು ತಗೊಳಕ್ ಆಗ್ತಿಲ್ಲ. ಸೊ ಇಲ್ಲಿ ಇನ್ನೊಂದು ಕಂಪಲ್ಸರಿ ಮೂವ್ ಬಂತೀಗ, G4 ಇಂಟು H5 ಹೊಡೆದ್ರು, ರುಕ್ ಕೊಡ್ಲೇಬೇಕಾಗಿತ್ತು. ಸೊ G ಇಂಟು H5 ಗೆ ಕ್ವೀನ್ ಇಂಟು F5 ಅಂತ ಹೊಡೆದಿದ್ದಾರೆ ಬ್ಲಾಕ್ ಅವರು. ಮತ್ತೆ ನೋಡಿ ಮತ್ತೆ ಈಗ G3 ಪಾನ್ G4 ಅಂತ ಬಂತು ನೋಡಿ. ಈಗ H5 ಪಾನ್ ಇಂದ ಸಪೋರ್ಟ್ ಬಂತು. ನಾವ್ ಈ ಕ್ವೀನ್ ಮೂವ್ ಮಾಡ್ತಾರೆ ಅಂತ ನೋಡ್ತಿರ್ತೀವಿ, ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಮೂವ್ಗಳೇ ಇದಾವೆ. ರುಕ್ ಇಂಟು H5 ಚೆಕ್ ನೋಡಿ, ಇನ್ನೊಂದು ರುಕ್ ಸ್ಯಾಕ್ರಿಫೈಸ್. ಅದಕ್ಕೆ G ಇಂಟು H5 ಫೋರ್ಸ್ಟ್, ಅಲ್ಲಿ ಏನೋ ಆಪ್ಷನ್ ಇಲ್ಲ ನೋಡಿ. ಈಗೊಂದು ಎಕ್ಸ್ಟ್ರಾಡಿನರಿ ಮೂವ್, ನನಗೆ ಇದು ಅರ್ಥ ಮಾಡ್ಕೊಳಕ್ ತುಂಬಾ ಟೈಮ್ ಬೇಕಾಯ್ತು. ಕ್ವೀನ್ E4 ಎಂತ ಬ್ರಿಲಿಯಂಟ್ ಆಗಿ G2 ಪಾನ್ ನ ಪಿನ್ ಮಾಡ್ಕೊಂಡು ಕ್ವೀನ್ ಇಂದ E4 ಬಂದ್ ಕೂತಿಯ. G2 ಪಾನ್ ಪಿನ್ ಆಗಿದೆ, ಕ್ವೀನ್ H4 ಚೆಕ್ ಮೇಟ್ ಮಾಡೋ ಪ್ಲಾನ್. G2 ಪಾನ್ ಪಿನ್ ಮಾಡಿಲ್ಲ ಅಂದ್ರೆ ಇದು ಬರಲ್ಲ ಚೆಕ್ ಮೇಟ್, G ಪಾನ್ ಮೂವ್ ಆಗ್ಬಿಡುತ್ತೆ. ಸೊ ಕ್ವೀನ್ E4 ಗೆ ಕ್ವೀನ್ F3 ಫೋರ್ಸ್ಟ್, ಅದಕ್ಕೆ ಕ್ವೀನ್ H4 ಚೆಕ್, ಅದಕ್ಕೆ ಕ್ವೀನ್ H3 ಫೋರ್ಸ್ಟ್. ನೋಡಿ ಕ್ವೀನ್ E1 ಚೆಕ್, ಎಂತ ಬ್ಯೂಟಿಫುಲ್ ಆಂಗಲ್ ಅಲ್ಲಿ ಚೆಕ್ ಗಳು ಕೊಡ್ತಾರೆ ಅಂದ್ರೆ, ಕ್ವೀನ್ E1 ಚೆಕ್ ಗೆ ಕಿಂಗ್ H2 ಫೋರ್ಸ್ಟ್. ಇಲ್ಲಿಂದ ನೋಡ್ತೀರಾ ನೋಡಿ, ಪಾಸ್ ಮಾಡಿಬೇಕಾದ್ರೆ ನೋಡಿ ಎಷ್ಟು ಮೂಲ್ ಮೇಟ್ ಆಗ್ಬೋದು ಅಂತ. ಕಂಟಿನ್ಯೂಷನ್ ಮೇಟ್ ಅಲ್ಲಿ ಆಗುತ್ತೆ. ಸೊ ಬಿಷಪ್ G1 ಚೆಕ್, ಕಿಂಗ್ H1,
ಬಿಷಪ್ F2 ಚೆಕ್, ಕಿಂಗ್ H2, ನೋಡಿ ಇಲ್ಲಿಂದ ಮುಂದೆ ಕ್ವೀನ್ G1 ಚೆಕ್ ಮೇಟ್. ನೋಡಿ ಇದು ಎಕ್ಸ್ಟ್ರಾಡಿನರಿ ಮೇಟು. ಈ ಗೇಮ್ನ ಕುತ್ಕೊಂಡು ಒಂದ್ 2-3 ಸತಿ ನೋಡಿ, ನಿಮ್ಗೆ ಅಷ್ಟು ಖುಷಿ ಕೊಡುತ್ತೆ. ಇದ್ರೊಳಗೆ ಏನಾದ್ರು ನಿಮ್ಗೆ ಕಲಿಯಕ್ ಸಿಗುತ್ತೆ ಟ್ಯಾಕ್ಟಿಕ್ಸ್ ಎಲ್ಲ. ಸೊ ನಿಮ್ಗೆ ಇದರಲ್ಲಿ ತುಂಬಾ ವಿಷಯಗಳು ತಿಳ್ಕೊಳ್ಳೋದಿದೆ. 4 ಸತಿ ನೋಡಿ ಈ ಗೇಮಿಂದ ಕೆಲವಾರು ವಿಚಾರಗಳನ್ನು ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ನಿಮ್ಗೆ ಶುಭವಾಗ್ಲಿ. ನಮಸ್ಕಾರ.